ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು 17ನೇ ತಾರೀಖು ತೃತೀಯ ತಿಥಿ ಹಾಗೂ ಇಂದು ರವಿ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ದಕ್ಷಿಣಾಯನ ಪುಣ್ಯಕಾಲ. ಇಂದು ದಕ್ಷಿಣಾಯನ ಆರಂಭವಾಗ್ತಾ ಇದೆ. ದಕ್ಷಿಣಾಯನದ ಬಗ್ಗೆ ನಾವು ವಿವರವಾಗಿ ಪುನಃ ತಿಳ್ಕೊಳ್ಳೋಣ. ಆ ವಿಡಿಯೋವನ್ನು ಖಂಡಿತ ನೋಡೋದನ್ನು ಮರಿಬೇಡಿ. ಇಂದು ರವಿ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಗೋಚಾರ ಫಲಗಳನ್ನು ನೋಡೋಣ. ಮೇಷರಾಶಿಯವರಿಗೆ ಇಲ್ಲಿಯವರೆಗೆ ರವಿ 1 ತಿಂಗಳಿಂದ ನಿಮ್ಮ ತೃತೀಯ ಭಾವದಲ್ಲಿದ್ದ. ಹೀಗಾಗಿ ಪರಾಕ್ರಮ, ಮಾತುಕತೆ ಇವುಗಳಿಂದ ನೀವು ಜಯವನ್ನು ಸಾಧಿಸ್ತಾ ಇದ್ರಿ. ಈಗ ನಿಮ್ಮ ಚತುರ್ಥ ಭಾವಕ್ಕೆ ರವಿ ಬರ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿ ರವಿ ಗುರು ಜೊತೆಗೆ ಯುತಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ಹೀಗಾಗಿ ಇಲ್ಲಿ ಗುರು ದಗ್ಧ ಆಗ್ತಾನೆ. ಸ್ವಲ್ಪ ದಿನದಿಂದ ನಿಮಗಿದ್ದಂತಹ ಸಹಾಯ ಇತ್ಯಾದಿಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ತಾಯಿ ಆರೋಗ್ಯ ಮತ್ತು ಮನೆಯ ಸೌಹಾರ್ದ ಇವುಗಳ ಬಗ್ಗೆ ಹೆಚ್ಚಿನ ಗಮನ ಈಗ 1 ತಿಂಗಳು ನಿಮಗೆ ಅತ್ಯವಶ್ಯಕವಾಗುತ್ತೆ. ವೃಷಭ ರಾಶಿಯವರಿಗೆ ಇದು 1 ತಿಂಗಳು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಪರಾಕ್ರಮದಿಂದ ನೀವು ಎಲ್ಲವನ್ನೂ ಗೆಲ್ತೀರಿ. ಹಾಗೂ ಯಾರ್ಯಾರು ಮಾಧ್ಯಮದಲ್ಲಿದ್ದೀರಿ, ಆನಿಮೇಷನ್ ಅಥವಾ ಸೋಷಿಯಲ್ ಮೀಡಿಯಾ ಹಾಗೂ NGOಗಳನ್ನು ಇಟ್ಕೊಂಡಿರೋರು, ಬರಹಗಾರರು, ಪೋಯಿಟ್ಸ್, ಆಥರ್ಗಳೇ ಇರಬಹುದು, ಪುಸ್ತಕಗಳನ್ನು ಬರೆಯುವಂಥವ್ರು ಇರಬಹುದು, ಅಥವಾ ಭಾಷಣಾದಿಗಳನ್ನು ಬರ್ಕೊಡುವಂಥವ್ರು, ಕೋರ್ಸಸ್ನ ಆನ್ಲೈನ್ ಕಂಡಕ್ಟ್ ಮಾಡ್ತಾ ಇರುವಂಥವ್ರು, ಮಾತಿನಿಂದ ಉದ್ಯಮವನ್ನು ಸಾಧಿಸೋರು, ಇಂಥವರಿಗೆಲ್ಲರಿಗೂ 1 ತಿಂಗಳು ಅತಿ ಹೆಚ್ಚಿನ ಯಶಸ್ಸು ಹಾಗೂ ಪ್ರಗತಿ ಈಗ ಸಾಧ್ಯ. ಮಿಥುನ ರಾಶಿಯವರಿಗೆ ನಿಮ್ಮ ದ್ವಿತೀಯ ಭಾವಕ್ಕೆ ರವಿ ಬರ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ಮನೆಯಲ್ಲಿ ಹಣಕಾಸಿನ ತೊಂದರೆ ಮತ್ತು ಈಗೋ ಕ್ಲಾಶ್ ಅಂತ ಹೇಳ್ತೀವಿ ನೋಡಿ, ಅಹಂಕಾರದಿಂದ ಮನೆಯ ಒಳಗೇನೆ ಮನೆಯವರ ಜೊತೆನೇ ನೀವು ಸ್ವಲ್ಪ ವೈಮನಸ್ಯವನ್ನು ಹುಟ್ಟಿಸಿಕೊಳ್ಳಬಹುದು. ಹೀಗಾಗಿ ಮಾತು ಬಹಳ ಮುಖ್ಯವಾಗುತ್ತೆ. ಸಮಾಧಾನ ಕೂಡ 1 ತಿಂಗಳು ಬಹಳ ಮುಖ್ಯವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಸಹಕಾರ ಇರೋದಿಲ್ಲ. ಯಾರಿಗೂ ದುಡ್ಡು ಕೊಡಬೇಡಿ. 1 ತಿಂಗಳು ದುಡ್ಡು ಕೈಗೆ ವಾಪಸ್ಸು ಬರೋದಿಲ್ಲ. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯನ್ನು ರವಿ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಈಗ ನಿಮ್ಮ ವೈಯಕ್ತಿಕವಾದಂತಹ ಬದಲಾವಣೆಗೆ ಈಗ ಖಂಡಿತವಾಗಲೂ ನೀವು ಮಾಡಿಕೊಳ್ಳಲೇಬೇಕು. ತಪ್ಪಿಸಿಕೊಳ್ಳುವ ಅವಕಾಶವೇ ಇಲ್ಲ. ಯಾರಾದರೂ ಈಗ ನೀವು ನಿಮ್ಮಲ್ಲಿ ಇದೊಂದು ತಪ್ಪು ಕಾಣ್ತಾ ಇದೆ ಅಂತ ಹೇಳಿದರೆ, ಇಲ್ಲ ಅದು ಹಾಗೆ ಅದು ಹೀಗೆ ಅಂತ ನೀವು ಹೇಳಿ ಅದನ್ನು ತಗೊಳ್ಳದೇ ಇರುವಂಥದ್ದು ಸಾಧ್ಯವೇ ಇಲ್ಲ. ಈಗ ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಳ್ಬಹುದು. ಹೀಗಾಗಿ ಮಾತಿನ ಬಗ್ಗೆ ಬಹಳನೇ ಜಾಗರೂಕತೆ ಕೊಡಬೇಕು ಮತ್ತು ವೈಯಕ್ತಿಕವಾದಂತಹ ಬದಲಾವಣೆಗಳು ಈಗ ಅತ್ಯಗತ್ಯ. ಸಿಂಹರಾಶಿಯವರಿಗೆ ರವಿ ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್ಪು ಹಾಗೂ ನಿಮ್ಮ ಮಿತ್ರತ್ವಗಳಲ್ಲಿ ಇದ್ದಂತಹ ತೊಂದರೆ ಈಗ ಇನ್ನೂ ಹೆಚ್ಚಾಗಿ ಸಂಪೂರ್ಣವಾಗಿ ಅದು ಕಡಿದು ಹೋಗುವಂತಹ ಸಂದರ್ಭವನ್ನು ಈಗ ನೀವು ನೋಡಬೇಕಾಗಿ ಬರಬಹುದು. ಮಿತ್ರತ್ವಗಳಲ್ಲಿ ಇದ್ದಂತಹ ದೊಡ್ಡದಾದಂತಹ ತೊಂದರೆಗಳು ಈಗ ಎಲ್ಲವೂ ಕೂಡ ಬೆಳಕಿಗೆ ಬಂದು ಅದನ್ನು ಖಂಡಿತವಾಗಲೂ ನೀವು ತೊಡೆದು ಹಾಕುವಂತಹ ಸಂದರ್ಭವನ್ನು ನೋಡ್ತೀರಿ. ಬಹಳ ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳನ್ನು ಈಗ ನೀವು ತೊಡೆದು ಹಾಕಲೇಬೇಕು. 3 ಗ್ರಹಗಳು ನಿಮ್ಮ ವ್ಯಯಭಾವದಲ್ಲಿ. ಹೀಗಾಗಿ ದೊಡ್ಡ ತೊಂದರೆಯನ್ನು ನೀವೀಗ ನೋಡಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ರವಿ ನಿಮ್ಮ ಲಾಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಉತ್ತಮ ಫಲ 1 ತಿಂಗಳ ತನಕ ಮುಂದುವರಿಯುತ್ತೆ. ಇಡೀ ವರ್ಷದಲ್ಲಿ ಹೆಚ್ಚಿನದಾದಂತಹ ಸುಖ, ಸಂತೋಷ, ನೆಮ್ಮದಿಯನ್ನು ನೋಡ್ತೀರಿ. ಯಾರ್ಯಾರು ಬಿಸ್ನೆಸ್ಗಳಲ್ಲಿದ್ದೀರಿ ಅತ್ಯಂತ ಹೆಚ್ಚಿನ ಧನಾಗಮವನ್ನು ಈಗ ನೀವು ನೋಡ್ತೀರಿ. 1 ವರ್ಷದಿಂದ ಬರಬೇಕಾದಂತಹ ಅರಿಯರ್ಸ್ ಯಾವ್ದ್ಯಾವುದು ಇತ್ತೋ, ನಿಮಗೆ ಹಣಕಾಸನ್ನು ಯಾರು ಪಾವತಿ ಮಾಡಿರಲಿಲ್ವೋ ಅದೆಲ್ಲವೂ ಇವತ್ತು ಇನ್ನು 1 ತಿಂಗಳು ನಿಮಗೆ ಖಂಡಿತವಾಗಲು ಪ್ರಾಪ್ತಿ. ಇನ್ವೆಸ್ಟ್ಮೆಂಟ್ಗಳಿಂದ ಪ್ರಾಫಿಟ್ ಖಂಡಿತ ಸಾಧ್ಯ. ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಇವಾಗ VIP ಇತ್ಯಾದಿಗಳು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟನ್ನು ಸೇರಿಕೊಳ್ತಾರೆ. ತುಲಾ ರಾಶಿಯವರಿಗೆ 1 ವರ್ಷದ ನಂತರ ರವಿ ನಿಮ್ಮ ದಶಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ದೊಡ್ಡದಾದಂತಹ ಯಶಸ್ಸನ್ನು ನೋಡಬಹುದು. ಯಾರ್ಯಾರಿಗೆ ಕೆಲಸ ಇಲ್ವೋ ಅಂತಹವರಿಗೆ ಕೆಲಸ ಪ್ರಾಪ್ತಿ, ಯಾರಿಗೆ ಕೆಲಸ ಇತ್ತೋ ಅಂತಹವರಿಗೆ ಪ್ರಮೋಷನ್ ಪ್ರಾಪ್ತಿ, ಯಾರಿಗೆ ಪ್ರಮೋಷನ್ ಇತ್ಯಾದಿಗಳು ಆಗಲೇ ಚೆನ್ನಾಗಿ ಮನಸ್ಸಿಗೆ ಸಮಾಧಾನವಾಗಿತ್ತೋ ಅಂತಹವರಿಗೆ ಅವಾರ್ಡ್ ಇತ್ಯಾದಿಗಳು ಪ್ರಾಪ್ತಿ. ಹೀಗಾಗಿ ಈಗ ಕಾರ್ಯಕ್ಷೇತ್ರದಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ. ನೀವು ಬಹಳನೇ ದೊಡ್ಡದಾದಂತಹ ಯಶಸ್ಸನ್ನು ಸಾಧಿಸುವಂತಹ 1 ತಿಂಗಳು ಇದಾಗಿರುತ್ತೆ. ಆದರೆ ಗುರು ಕೂಡ ದಶಮ ಸ್ಥಾನದಲ್ಲಿ ಇರೋದರಿಂದ ಅಧರ್ಮವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಈಗ ಬಹಳನೇ ದೊಡ್ಡ ತೊಂದರೆಗೆ ನೀವು ಸಿಲುಕಿ ಹಾಕಿಕೊಳ್ಳುವಂತಹ ಸಂದರ್ಭ ನೋಡಬೇಕಾಗಿ ಬರಬಹುದು.
ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ರವಿ ಬರ್ತಾ ಇದ್ದಾನೆ. ಹೀಗಾಗಿ ನಿಮ್ಮ ತಂದೆಗೆ ಅಥವಾ ತಂದೆಯ ಸ್ಥಾನದಲ್ಲಿರೋರಿಗೆ, ಗುರುಸ್ಥಾನದಲ್ಲಿರೋರಿಗೆ, ಇವರಿಗೆಲ್ಲರಿಗೂ ಮತ್ತು ನಿಮ್ಮ ಬಾಸ್ಗಳಿಗೆ ನಿಮ್ಮಿಂದ ಒಳ್ಳೆಯದಾಗೋದಿದೆ. ಒಂದು ತಿಂಗಳ ತನಕ ಅವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಮುಂದಿನ ತಿಂಗಳು ಪ್ರಮೋಷನ್ ಖಂಡಿತ. ಹಾಗಾಗಿ ಇವಾಗಲಿಂದನೇ ಅದಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡ್ಕೊಳ್ಳಿ. ಯಾರಿಗೆ ಕೆಲಸ ಇಲ್ವೋ ಅವರಿಗೆ ಕೆಲಸ ಮುಂದಿನ ತಿಂಗಳು ಖಂಡಿತ. ಹೀಗಾಗಿ ಈಗಲಿಂದಲೇ ಅದಕ್ಕೆ ತಯಾರಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗಿ. ಧನುರಾಶಿಯವರಿಗೆ ಅಷ್ಟಮಕ್ಕೆ ರವಿ, ಇದು ಬಹಳನೇ ಕಷ್ಟಕರವಾದಂತಹ ಗೋಚಾರ. ಇನ್ನೊಮ್ಮೆ ಗುರು ಅಲ್ಲಿ ಇದ್ದಿದ್ದು, ಚಂದ್ರ ಇದ್ದಿದ್ದು ಕೂಡ ಕಷ್ಟಕರವಾಗಿತ್ತು. ಈಗಾಗಲೇ ಅಲ್ಲಿ ರವಿ ಕೂಡ ಬರ್ತಾ ಇದ್ದಾನೆ. ಹೀಗಾಗಿ ಈಗ ಮುಖ್ಯವಾದಂತಹ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ದೊಡ್ಡ ತೊಂದರೆಗಳನ್ನು ನೀವೀಗ ಎದುರಿಸಬೇಕಾಗಿ ಬರಬಹುದು. ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ಕೆಲವೊಂದು ಸಂಬಂಧಗಳಲ್ಲಿ ಈಗ ತೊಡಕು ಉಂಟಾಗಿ ಮನಸ್ಸಿಗೆ ನಿಮಗೆ ಬಹಳ ಕ್ಲೇಶವಾಗಬಹುದು. ಇದೆಲ್ಲದನ್ನು ನೀವು ಕೂಡ ಬಹಳ ಸಮಾಧಾನದ ರೀತಿಯಿಂದ ನೋಡಿ ಬೇರೆಯವರಿಗೂ ಕೂಡ ಧಾರ್ಮಿಕ ಮಾರ್ಗದಲ್ಲಿ ನಿಮ್ಮ ಸಹಕಾರವನ್ನು ಕೊಡೋದು ಈಗ ಅತ್ಯವಶ್ಯಕವಾಗುತ್ತೆ. ಅಧರ್ಮವಾದಂತಹ ಕೆಲಸಗಳಲ್ಲಿ ನೀವೇನಾದರೂ ಈಗ ಶಾಮೀಲಾದರೆ ಅದರಿಂದ ಬಹಳ ದೊಡ್ಡ ತೊಂದರೆಯನ್ನು ನೀವು ನೋಡಬೇಕಾಗಿ ಬರಬಹುದು. ಅರ್ಧಾಷ್ಟಮ ಶನಿ ಕೂಡ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮಕರ ರಾಶಿಯವರಿಗೆ ಸಪ್ತಮಕ್ಕೆ ರವಿ ಬರ್ತಾ ಇದ್ದಾನೆ. ಈಗ ಷಷ್ಠದಲ್ಲಿ ರವಿ ಇದ್ದಾಗ ನಿಮಗೆ ಶತ್ರುನಾಶ, ಶತ್ರುಧ್ವಂಸ, ನೀವು ಹೇಳಿದ್ದೆಲ್ಲ ನಡೀತಾ ಇತ್ತು. ಯಾರು ನಿಮ್ಮ ವಿರುದ್ಧ ನಿಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ತಿಂಗಳು. ಆದರೆ ಈಗ ಅವೆಲ್ಲ ಬದಲಾಗುತ್ತೆ. 2 ತಿಂಗಳ ತನಕ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮತ್ತು ಜೀವನ ಸಂಗಾತಿಯ ಜೊತೆಗೆ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಗಳೇ ಇರಬಹುದು ಅಥವಾ ಸಹೋದ್ಯೋಗಿಗಳಿರಬಹುದು. ಇವರೆಲ್ಲರ ಜೊತೆಗೆ ನೀವು ಏನೂ ಮಾಡದೆ ಹೋದರೂ ಕೂಡ ವೈಮನಸ್ಯಗಳು ಹುಟ್ಟುಕೊಳ್ಳುತ್ತೆ. ನಿಮ್ಮಲ್ಲಿ ಇದ್ದಂತಹ ತೊಂದರೆಗಳನ್ನು ಪರಸ್ಪರ ಮಾತಿನಿಂದ ಈಗ ಬಗೆಹರಿಸಬೇಕಾಗಿ ಬರುತ್ತೆ. ಆದರೂ ಕೂಡ ಅದರಲ್ಲಿ ಅಹಂಕಾರ, ಈಗೋ ಕ್ಲಾಶ್ಗಳು ಈಗ ಬಹಳ ಹೆಚ್ಚಾಗತ್ತೆ. ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಗುವಂತಹ ಸಂದರ್ಭಗಳೆಲ್ಲ ಈಗ ನೀವು ಎದುರಿಸಬೇಕಾಗಿ ಬರಬಹುದು. ಆದರೆ ಗುರುಬಲ ಇರೋದ್ರಿಂದ ಹೇಗೋ ಒಂದು ನೀವು ಅದರಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಧರ್ಮ ಅವಶ್ಯಕ. ಕುಂಭರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲ. ದಕ್ಷಿಣಾಯನ ಆರಂಭವಾಗ್ತಾ ಇದ್ದಾಗ ರವಿ ನಿಮ್ಮ ಷಷ್ಠ ಭಾವಕ್ಕೆ ಬರ್ತಾ ಇದ್ದಾನೆ. ಶತ್ರುನಾಶ, ಶತ್ರುಧ್ವಂಸ ಇದ್ದಂತಹ ಎಲ್ಲ ತೊಂದರೆಗಳನ್ನು ನೀವು ಬಗೆಹರಿಸಿಕೊಂಡು 1 ತಿಂಗಳು ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸನ್ನು ನೋಡ್ತೀರಿ. ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್, ರೆಸಾರ್ಟ್ಸು ಮತ್ತು ಫಿಸಿಕಲ್ ಫಿಟ್ನೆಸ್ ಇತ್ಯಾದಿಗಳು ಇವುಗಳ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿದ್ದೀರಿ ಅಥವಾ ಇದಕ್ಕೆ ಸಂಬಂಧಿಸಿದಂಥ ಉದ್ಯಮಗಳಲ್ಲಿ ಇರೋರಿಗೆ 1 ತಿಂಗಳು ಅತಿ ಹೆಚ್ಚಿನ ಯಶಸ್ಸು ಸಾಧ್ಯ. ಧನಾಗಮ ವಿಪರೀತವಾಗಿ ಆಗುತ್ತೆ. ರೆಸಾರ್ಟ್ ಇತ್ಯಾದಿ ಬಿಸ್ನೆಸ್ಗಳನ್ನು ಶುರು ಮಾಡಬೇಕಂತ ಅಂದ್ಕೊಂಡವರಿಗೆ ಈಗ ಗೌರ್ಮೆಂಟ್ ಅವರ ಮತ್ತು ಬಹಳ ದೊಡ್ಡ ಅಧಿಕಾರಿಗಳಂತಹ ಮನುಷ್ಯರ ಸಹಕಾರ ಈಗ ಒಮ್ಮೆಲೆ ಪ್ರಾಪ್ತಿಯಾಗಿ 1 ತಿಂಗಳಲ್ಲಿ ನೀವು ಏನು ಮನಸ್ಸಲ್ಲಿಟ್ಕೊಂಡಿದ್ರೋ ಅದು ನಿಮಗೆ ಕೈಗೂಡುತ್ತೆ. ಮೀನರಾಶಿಯವರಿಗೆ ನಿಮ್ಮ ಚತುರ್ಥವನ್ನು ಬಿಟ್ಟು ಪಂಚಮ ಸ್ಥಾನಕ್ಕೆ ರವಿ ಬರ್ತಾ ಇದ್ದಾನೆ. ಇದರಿಂದ ನಿಮ್ಮ ಬುದ್ಧಿವಂತಿಕೆ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮಿಂದ ಯಶಸ್ಸು ಸಾಧ್ಯ. ಈಗ ಮನೆಯಲ್ಲಿ ಹಾಗೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮೊಡನೆ ಯಾರು ಕೆಲಸ ಮಾಡ್ತಾ ಇದ್ರು, ನೀವು ಯಾರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ರೋ ಅಂತಹವರಿಗೆ ಈಗ ಬಹಳ ಒಳ್ಳೆಯ ಸಮಯ. ಅವರ ಜೊತೆಗೆ ಸೇರಿದ್ರಿಂದ ನಿಮಗೂ ಕೂಡ ಅದರಿಂದ ಒಳ್ಳೆಯ ಸಮಯ ಪ್ರಾಪ್ತಿ. ಹಣಕಾಸಿಗೆ ಅಷ್ಟೊಂದು ಒಳ್ಳೆಯ ಸಂದರ್ಭ ಇಲ್ಲದೆ ಇರಬಹುದು. ಆದರೆ ಗುರುಬಲ ಇರೋದ್ರಿಂದ ಹೇಗೋ ಒಂದು ಅದನ್ನು ನಡೆದುಕೊಂಡು ಹೋಗುತ್ತೆ. ಅಷ್ಟೊಂದು ದೊಡ್ಡ ತೊಂದರೆ ನಿಮಗೆ ಆಗೋದಿಲ್ಲ. ಕಲಾವಿದರಿಗೆ ಹಾಗೂ R&D ಕೋಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇರೋರಿಗೆ, ಲೆಕ್ಕಪತ್ರ, ಗಣಿತ ಇಂತಹ ವಿಷಯಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅತ್ಯುತ್ತಮವಾದಂತಹ ಫಲವನ್ನು ನೀವು ನೋಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮರಿಬೇಡಿ. ಅದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.